ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನನ್ನ ಹೆಸರು ಶಿವಾನಂದ ಅಂತ. ಹಿಂದಿನ ಸರ್ಕಾರದಲ್ಲಿ ಸಿಎಂ ರಿಲೀಫ್ ಫಂಡಿಂದ ಶಿವಾನಂದ ಅಂತ ಹಿಂದಿನ ಸರ್ಕಾರದಲ್ಲಿ ಸಿಎಂ ರಿಲೀಫ್ ಫಂಡಿಂದ ದುಡ್ಡು ಕೊಡಿ, ಬಲಗಾಲ ಆಕ್ಸಿಡೆಂಟ್ ಆಗಿ 2 ಮೂಳೆಗಳು ಮುರಿದೋಗಿದೆ, ಒಳಗಡೆ ರಾಡ್ ಹಾಕಿದ್ದೆ, ಬರೀ ಭರವಸೆ ಪತ್ರ ಮಾತ್ರ ಕೊಟ್ಟಿದ್ರು. ಇಲ್ಲಿ 60,000 ರೂಪಾಯಿ ಬೇಕು ರಾಡನ್ನು ರಿಮೂವ್ ಮಾಡಿಸೋಕ್ಕೆ. ಬರೀ ಹಿಂದೆ ಬರೀ ಭರವಸೆ ಪತ್ರ ಕೊಟ್ಟಿದ್ರು. ಇಲ್ಲಿದೆ ಭರವಸೆ ಪತ್ರ ಮಾತ್ರ ಇದೆ ನೋಡಿ. ಅಲ್ಲಿ सर इಟ್ಟು ಕಾನೇಟಿ ಬೆಳಗಾವಿ ಜಿಲ್ಲೆ ಯುವ ಘಟಕ ಜನರಲ್ ಸೆಕ್ರೆಟರಿ. ನಮ್ಮ ಕೊಂಜಿಲಿ ಪಿಡಿಒ ಅಲ್ಲ, ಬಿಜೆಪಿ ಪಿಡಿಒ ಇದೆ. ಅವ್ರ ನಮ್ದು ಏನೂ ಕೆಲಸ ಮಾಡ್ಕೋದಾಕತ್ತಿದ್ರೆ ಜಾರ ಸೈಟ್ ಆಗ್ಬೇಕಾದ್ರೆ ಕೊಂಜಿಲ್ ಪಿಡಿಒ ಕೆಲಸ ಮಾಡ್ಕೋದಾಕತ್ತಿದೆ. Morning sir, ನಾನು ಫೈಸ್ ಮಾತಾಡ್ತಾ ಇದ್ದೀನಿ. I have completed my MA in political science and I work for War Room in parliamentary election. So I have come for help for a job. ಹೌದು ಸರ್. ಅಪ್ಲೈ ಮಾಡಿದ್ದೀನಪ್ಪ ಎಲ್ಲರೂ? ಯಾವಾಗ ಪಾಸ್ ಮಾಡದ್ದು? 23 1 ವರ್ಷದಿಂದ. ಮಾರುತಿ ಅಂತ ಇದು ಸರ್ ಇದು ಬರ್ತಾ ಇದೆ, ನಮಗೆ ಹ್ಯಾಂಡಿಕ್ಯಾಪ್ ಪೆನ್ಷನ್ ಬರ್ತಾ ಇದೆ, ಯೂನಿಟಿ ಬರ್ತಾ ಇಲ್ಲ. 1400 ಇಲ್ಲ ಸರ್. No, because what to tell, it was for 2022 because I have passed in 2021 my degree. ಗೊತ್ತಾಯ್ತೇನಪ್ಪ? Those who have passed 23-24, such persons are eligible for the Yuvanidhi scheme. You are coming under Yuvanidhi scheme. Please go to the concerned office and register your name. ಅದು 21 ಬರ್ತದಲ್ಲ, 21 ಪಾಸ್ ಮಾಡ್ಬಿಟ್ಟಿದ್ಯಾ? ನಾಟ್ ಲಾಸ್ಟ್ ಇಯರ್. ಆಯ್ತಪ್ಪ, ಮಾಸ್ಟರ್ ಡಿಗ್ರಿ ಸರ್, ನಮ್ಮ ಹೆಸರು ಮಾರುತಿ ಅಂತ. ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ. name in the concerned office and you are eligible because you have passed MA in 2023. Since you have passed in 2023, you are eligible. Okay? Because master degree means 3,000 you will get every month. You will get. ಮಾರುತಿ ಅಂತ 3,000 rupees, and you will also be trained under the skill development scheme. ನಮ್ಮ ಹೆಸರು ಮಾರುತಿ ಅಂತ. ಡಿಗ್ರಿ ಮಾಡ್ಕೊಂಡಿದ್ದೀನಿ. ನಾನು ಗುತ್ತಿಗೆ ಮಾಡುತ್ತೇವೆ. ಗುತ್ತಿಗೆ ಮಾಡುತ್ತೇವೆ. ಯಾವ ಊರು ನಿಂದು? ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೆಲಮಂಗಲನ ಅರ್ಜಿ ಹಾಕಿದೆಯಲ್ಲರೂ? ನಿನ್ ಗಾಡಿ ಕೊಟ್ಟಿದಾರ? ಯಾವಾಗ? ಪುನಃ ಕೊಡ್ಲಿಲ್ವಾ? ನಾನು ಹೇಳ್ತೀನಿ, ಕೊಡ್ಸಕ್ ಮಾಡಿ. ನನ್ನ ಹೆಸರು ತಿಮ್ಮಯ್ಯಪ್ಪ ಅಂತ ಸರ್. ಬಹಿಷ್ಕೃತವಾಗಿ 5 ವರ್ಷ ಆಗಿದೆ ಸರ್. ಬಹಿಷ್ಕೃತವಾಗಿ 5 ವರ್ಷ ಆಗಿ ಈ ಕಡೆ ಸ್ವಾಧೀನ ಇಲ್ಲ ಸರ್. ನಾನು ಸೇವಾದಳದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೇವಾದಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ ನಾನು. ಹೌದು ಸರ್.
ಕೆಲಸದಲ್ಲಿಲ್ಲ ಒಬ್ರು ಓದ್ತಾ ಇದ್ದಾರ ಇಲ್ವೋ? ಓದ್ತಾ ಇದ್ದಾರ? ನೀನ್ ಹೆಂಡತಿ ಯಾಕೆ ನೋಡ್ರಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅವ್ರಿಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.